ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರತಿ ಉಕ್ಕಡಿಕೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಹೊರಟಿದ್ವಿ. ಹಿಂಗೇ ನಾನೊಂದು ಅಲ್ಲಿ ಫಂಕ್ಷನ್ ಇತ್ತು, ಅದನ್ನೆಲ್ಲ ಅಟೆಂಡ್ ಎಲ್ಲ ಮಾಡಿ ಮುಗಿಸ್ಕೊಂಡು ಆರತಿ ಉಕ್ಕಡಿಕೆ ಅಂತ ಹೇಳ್ಬಿಟ್ಟು ಪೂಜೆಗೆ ಅಂತೇಳಿ ಬಂದ್ವಿ. ಇವತ್ತು ಕೂಡ ಹುಣ್ಣಿಮೆ ಆಗಿರೋದ್ರಿಂದ ತಾಯಿಗೆ ದರ್ಶನ ಮಾಡಿ ಹಾಗೆ ಪೂಜೆ ಮಾಡಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನೀವೇ ನೋಡ್ತಾ ಇರ್ಬೋದು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಎಷ್ಟು ಜನ ರಶ್ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ನಾವು ಕೂಡ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಅಲ್ಲಿ ಫಸ್ಟು ಎಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಇಲ್ಲಿ ಬಂದು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು, ಮತ್ತು ಅಲ್ಲಿ ಮೇಯ್ನ್ ಇರೋದ್ರಿಂದ ಅಲ್ಲಿ ತಡೆ ಬಡಿಸೋ ಒಂದು ಇದಿರುತ್ತೆ. ಅದಕ್ಕೆ ನಾವು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಅಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಆರ್ಚ್ ಕಾಣಿಸ್ತಾ ಇದೆ. ನಾವು ಹಿಂದೆಯಿಂದ ಹೋಗಿದ್ವಿ ನಡ್ಕೊಂಡಂಗೆ ವಾಕಿಬಲ್ಲ. ಅದಾದಮೇಲೆ ತಾಯಿ ದೇವ್ರದ್ದು ಎಂಟ್ರೆನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ತಾಯಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದಾದಮೇಲೆ ಇದು ಆರತಿ ಉಕ್ಕಡದ ಮಾರಮ್ಮ ಅಹಲ್ಯ ದೇವಿ ಅಂತ ಹೇಳ್ಬಿಟ್ಟು ಆರತಿ ಉಕ್ಕಡ ನೀವೇ ನೋಡ್ತಾ ಇರ್ಬೋದು. ತಾಯಿ ದರ್ಶನ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೂಡ ನಮಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಪೂಜೆನೂ ಕೂಡ ಮುಗಿಸ್ಕೊಂಡು ಸುತ್ತ ಒಂದು ರೌಂಡ್ ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ಹರಿಯ ನೀರು ಅಂತ ಇಲ್ಲಿದೆ. ಆ ಹರಿಯ ನೀರದಲ್ಲಿ ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ ನಮ್ಮದೇನೇ ಒಂದು ಅದು ಕೆಟ್ಟ ದೃಷ್ಟಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಮೇಲೆ ಅಥವಾ ನಮ್ಮ ಮನೆ ಮೇಲೆ, ಅದನ್ನು ಇಲ್ಲಿ ಒಂದು ತಡೆ ಅಂತ ಒಂದು ಮೂಲಕದಲ್ಲಿ ನಮಗೆ ಒಂದು ಪರಿಹಾರ ಅಂತ ಸಿಗುತ್ತೆ. ಅಂದರೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ತಾಯಿ ಬಳಿಲಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬರು ಆದಮೇಲೆ ಒಬ್ಬರು ತಡೆ ಸಾಮಾನ ಹಿಡ್ಕೊಂಡು ಯಾವ ಥರ ಹೋಗಿ ಅಲ್ಲಿ ಒಬ್ಬರು ಹೊಡೆಯೋರು ಇರ್ತಾರೆ. ಅವ್ರಿಗೆ ಸ್ವಲ್ಪ ಕಾಣಿಕೆ ಒಂದು 10 ರೂಪಾಯಿ 5 ರೂಪಾಯಿ ಕೊಟ್ಬಿಟ್ಟು ಕಾಣಿಕೆನ ಈ ಥರ ಹರಿಯ ನೀರಲ್ಲಿ ಅದನ್ನು ತುಳಿದ್ಬಿಟ್ಟು ಹೋಗ್ತಾರೆ. ಆಮೇಲೆ ಅದನ್ನು ಒಂದು ವೀಳ್ಯದೆಲೆ ಕೊಟ್ಟಿರ್ತಾರೆ, ಅದನ್ನು ಹಂಗೆ ಒಂದು ಬ್ಯಾಗ್ ಇಟ್ಕೊಂಡು ಹೋಗೋದಷ್ಟೇ. ನಾವು ಕೂಡ ಅದನ್ನು ಒಂದು ತಡೆ ಹೊಡೆಸ್ಕೊಂಡು ನಮ್ಮ ಫ್ಯಾಮಿಲಿ ಹಾಗೆಯೇ ಮುಂದೆ ಒಂದು ಕೌಂಟ್ರ್ ಇದೆ, ಅಲ್ಲೂ ಕೂಡ ಇದೇ ಥರ ಮಾಡ್ತಾರೆ ನೋಡಿ. ನಾವು ಕೂಡ ಪೂಜೆಯನ್ನು ಮುಗಿಸಿ ಇವಾಗ ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.